ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕ್ಯಾಶುಯಲ್ ಇನ್ಕಮ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಅರ್ಥ ಮಾಡಿಸ್ತೀನಿ. ಕ್ಯಾಶುಯಲ್ ಇನ್ಕಮ್ ಅಂದರೆ ಎನಿ ಇನ್ಕಮ್ ವಿಚ್ ಯು ರಿಸೀವ್ ವಿಚ್ ಈಸ್ ನಾಟ್ ರಿಕರಿಂಗ್, ಇರ್ರೆಗ್ಯುಲರ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ ನೇಚರ್. ಅದು ರಿಕರಿಂಗ್ ಅಲ್ಲ, ನಾನ್ ರಿಕರಿಂಗ್ ಅಂತ ಹೇಳ್ತದೆ. ರಿಕರಿಂಗ್ ಅಂದರೆ ಮತ್ತೆ ಮತ್ತೆ ಬರುವಂಥದ್ದು. ಈಗ ಸ್ಯಾಲ್ರಿ ಮತ್ತೆ ಮತ್ತೆ ನಿಮಗೆ ರೆಗ್ಯುಲರಾಗಿ ಮಂತ್ಲಿ ಬರುತ್ತೆ ಅಂಟಿಲ್ ಯು ಆರ್ ವರ್ಕಿಂಗ್. ಬಟ್ ಇಲ್ಲಿ ಯಾವತ್ತೋ ಒಂದಿನ ಬರುತ್ತೆ, ಇರ್ರೆಗ್ಯುಲರ್ ಆಗಿರುತ್ತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಇಟ್ ಈಸ್ ಅನ್ ಇನ್ಕಮ್ ದಟ್ ಈಸ್ ಅರ್ನ್ಡ್ ಬೈ ಚಾನ್ಸ್ ಬಂದುಬಿಡುವಂಥ ಇನ್ಕಮ್ ಆಗಿರುತ್ತೆ. ಟಿಪಿಕಲಿ ವಿತೌಟ್ ಎನಿ ಪ್ರಯರ್ ಅಗ್ರಿಮೆಂಟ್, ಆ್ಯಂಟಿಸಿಪೇಷನ್ ಆರ್ ಆನ್ ಗೋಯಿಂಗ್ ಎಫರ್ಟ್ಸ್ ಲೈಕ್ ಅ ರೆಗ್ಯುಲರ್ ಜಾಬ್ ಆರ್ ಅ ಬಿಸ್ನೆಸ್. ನೀವೇನು ರೆಗ್ಯುಲರ್ ಜಾಬ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಮಾಡ್ತಾ ಇಲ್ಲ, ಅಥವಾ ಈಗ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದಾಗ ಬಡ್ಡಿ ಬರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಡಿವಿಡೆಂಡ್ ಬರುತ್ತೆ. ಆ ರೀತಿ ಅಂಥದ್ದೇನಿಲ್ಲ. ಇದು ಕ್ಯಾಶುಯಲ್ ಇನ್ಕಮ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದರಲ್ಲಿ ಇನ್ಕಮ್ ರಿಸೀವ್ಡ್ ಬೈ ಚಾನ್ಸ್ ಆರ್ ಲಕ್, ನಾಟ್ ಫ್ರಮ್ ಅ ರೆಗ್ಯುಲರ್ ವರ್ಕ್ ಆರ್ ಬಿಸ್ನೆಸ್, ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಕ್ಯಾಶುಯಲ್ ಇನ್ಕಮ್. ಇಷ್ಟು ಬರೋದ್ರೆ ಸಾಕು. ನೀವು ಎಕ್ಸಾಮಿನೇಷನಲ್ಲಿ ಇಫ್ ದೇ ಆಸ್ಕ್ ಯು ಅ 2 marks question, what is casual income? Income received by a chance or a luck, not from a regular work or a business, is what we call it as a income, casual income. For example, like lottery winnings, crossword puzzles, race winnings, horse race, camel race, online gaming winnings, game show prizes like TV shows, ರಿಯಾಲಿಟಿ ಶೋಸ್, ಕಾಂಟೆಸ್ಟ್, ಇದರಲ್ಲೆಲ್ಲ ನೀವು ವಿನ್ ಆದಾಗ ನಿಮಗಿಲ್ಲಿ ಇದನ್ನು ನಾವು ಏನಂತೀವಿ ಅಂದರೆ ಕ್ಯಾಶುಯಲ್ ಇನ್ಕಮ್ಸ್ ಅಂತ ಕರಿತೀವಿ. ಸೊ ಟ್ಯಾಕ್ಸೇಷನ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಏನು ಹೇಳುತ್ತೆ? ಇದು ಟ್ಯಾಕ್ಸ್ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತಿಲ್ಲಲ್ವಾ? ಸೊ ಇಲ್ಲಿ 30% ಫ್ಲ್ಯಾಟ್ ಟ್ಯಾಕ್ಸ್ ರೇಟ್ ಇರುತ್ತೆ. 30% ಇಸ್ ಫಿಕ್ಸ್ಡ್ ಟ್ಯಾಕ್ಸ್. ಅಂದರೆ ಇಲ್ಲಿ TDS ಡಿಡಕ್ಟ್ ಆಗುತ್ತೆ. TDS ಅಂದರೆ ಏನು? ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. 30% ಫ್ಲ್ಯಾಟ್ ಡಿಡಕ್ಷನ್ ಆಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬಿಗ್ ಬಾಸಿಗೆ ಹೋಗಿ 50 lakh ವಿನ್ ಆದ ಅಂತ ಅಂದ್ಕೊಳ್ಳೋಣ. ಈಸ್ ಅ 50 lakh ವಿನ್ನರ್. ಆದರೆ ಬಿಗ್ ಬಾಸ್ ಅವರು ಫುಲ್ 50 lakhನ್ನು ಆ ವ್ಯಕ್ತಿಗೆ ಕೊಡಲ್ಲ. 50 lakhಲ್ಲಿ ಇಂಟು 30% ಅಂತ ಮಾಡಿ 15 lakh ಏನಿರುತ್ತೆ ನೋಡಿ, ಇದನ್ನು ಡಿಡಕ್ಟ್ ಮಾಡ್ತಾರೆ TDS ಅಂತ. ಇದನ್ನು ಗೌರ್ಮೆಂಟಿಗೆ ಗೌರ್ಮೆಂಟ್ ಕೊಡ್ತಾರೆ. ಓಕೆ, ಬಿಗ್ ಬಾಸ್ ಅವರು ಅದನ್ನು ಡಿಡಕ್ಟ್ ಮಾಡಿಬಿಟ್ಟು ಗೌರ್ಮೆಂಟಿಗೆ ಪೇ ಮಾಡ್ತಾರೆ. ಇನ್ನು ಉಳಿದಂಥ 35 lakh ಏನಿರುತ್ತೆ ಅದನ್ನು ವಿನ್ನರಿಗೆ ಕೊಡ್ತಾರೆ. ಅಂದರೆ ವಿನ್ನರು ಫುಲ್ 50 lakh ತೊಗೊಂಡೋಗಿ ಖರ್ಚು ಮಾಡಿಬಿಟ್ರೆ ಖುಷಿಯಿಂದ, ಆಮೇಲೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿ ಗೌರ್ಮೆಂಟ್ ಏನು ರೂಲ್ಸ್ ಮಾಡಿದೆ ಅಂದರೆ, ಮೊದಲು ನಿನ್ನ ಹತ್ರ ಏನು ದುಡ್ಡು ಬಂದಿದೆ ನೋಡು, ಲಕ್ಕಿಂದ ಬಂದಂಥ ಹಣ, ಓಕೆ, ಅದನ್ನು ಮೊದಲು ನೀನು ಟ್ಯಾಕ್ಸ್ ಕಟ್ಟು. ಆಮೇಲೆ ನೀನು ಉಳಿದಿರೋವಂಥ ಹಣನ ತೊಗೊಂಡೋಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೋ ಅಂತ ಗೌರ್ಮೆಂಟ್ ಹೇಳುತ್ತೆ. ಸೊ ಇಲ್ಲಿ TDS ಕ್ಯಾಶುಯಲ್ ಇನ್ಕಮ್ಸಿಗೆ 30% ಫ್ಲ್ಯಾಟ್ ಡಿಡಕ್ಷನ್ಸ್ ಇರುತ್ತೆ. ಎಕ್ಸಮ್ಷನ್ಸ್ ಏನು ಕೊಡಲ್ಲ. ಇದರಲ್ಲಿ ಲಕ್ಕಿಂದ ಬರುವಂಥ ಇನ್ಕಮಿಗೆ ಯಾವುದೇ ರೀತಿ ಎಕ್ಸಮ್ಷನ್ಸ್ ಇರಲ್ಲ. ಈವನ್ ಯಾವುದಾದ್ರೂ ಎಕ್ಸ್ಪೆನ್ಸಸ್, ಈಗ ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಿದೆ ಅಂತ ಅಂದ್ಕೊಳ್ಳೋಣ. ಆ 1,000 ರೂಪಾಯಿ ಲಾಟ್ರಿ ಟಿಕೆಟಿಗೆ ಖರೀದಿ ಮಾಡೋದಕ್ಕೆ ಖರ್ಚು ಮಾಡಿದ್ದು, ಅದು ಕೂಡ ಇವದಕ್ಕೂ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ನೋ ಡಿಡಕ್ಷನ್ಸ್ ಅಲೌಡ್, ನೋ ಎಕ್ಸ್ಪೆನ್ಸಸ್ ಅಲೌಡ್. ಈವನ್ ಬೇಸಿಕ್ ಎಕ್ಸಮ್ಷನ್ಸು ಇಲ್ಲ ಇದಕ್ಕೆ. ಸೊ ಇದು ಕ್ಯಾಶುಯಲ್ ಇನ್ಕಮ್ಮು. ನೀನು ಎಷ್ಟು ಬರುತ್ತೆ ನಿನಗೆ ಲಕ್ಕಿಂದ, ಅದ್ರ 30% TDS ಕೊಟ್ಬಿಟ್ಟು ಬಾಕಿ ಉಳಿದಿದ್ದನ್ನು ತೊಗೊಂಡೋಗಿ ನೀನು ಎಂಜಾಯ್ ಮಾಡ್ಕೋ, ಏನಾದರೂ ಮಾಡ್ಕೋ ಅನ್ನತ್ತೆ ಅಷ್ಟೇ. ಅದು ಬಿಟ್ಟು ನಿನಗೆ ಯಾವುದೇ ರೀತಿ ಎಕ್ಸಮ್ಷನ್ಸು, ಡಿಡಕ್ಷನ್ಸು, ಎಕ್ಸ್ಪೆನ್ಸಸ್ ಅಲೋ ಮಾಡಲ್ಲ. ಓಕೆ, ಸೊ ಇಷ್ಟು ಕ್ಯಾಶುಯಲ್ ಇನ್ಕಮ್ಸ್ನ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗಿಫ್ಟ್ಸ್ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.